ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟದೇ ಇದ್ದಿದ್ರೆ ಏನಾಗ್ತಾ ಇತ್ತು? RSS ಇಷ್ಟು ದೊಡ್ಡ ಪ್ರಚಾರವನ್ನ ಗಳಿಸಿದ್ದಾದ್ರೂ ಹೇಗೆ? ಡಾಕ್ಟರ್ ಹೆಡ್ಗೇವಾರ್ ಅವರು 51 ವರ್ಷಗಳ ತಮ್ಮ ಜೀವಿತಾವಧಿಯಲ್ಲಿ ಇಂಥ ಒಂದು ಸಂಘಟನೆಯನ್ನು ಶುರು ಮಾಡಿದ್ರು. ಯಾಕೆ ಮಾಡಿದ್ರು? ಅದರ ಅಗತ್ಯ ಏನಿತ್ತು? ಡಾಕ್ಟರ್ ಜಿ ಅವರ ಮನಸ್ಸಿನ ಆಳದಲ್ಲಿ ಯಾವ ಚಿಂತನೆಗಳಿತ್ತು ಇದನ್ನು ಶುರು ಮಾಡ್ಬೇಕಾದ್ರೆ? ಅಕಸ್ಮಾತ್ RSS ಇಲ್ಲದೆ ಇದ್ರೆ ದೇಶದ ಸ್ಥಿತಿ ಏನಾಗ್ತಾ ಇತ್ತು? ಶಿವಾಜಿ ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು? ಈ ದೇಶದಲ್ಲಿ ಎಲ್ಲರ ಸುನ್ನತ್ ಆಗ್ತಾ ಇತ್ತು. ಅಂದ್ರೆ ಎಲ್ಲರೂ ಮುಸಲ್ಮಾನರಾಗ್ಬಿಡ್ತಾ ಇದ್ರು. ಯಾವುದೋ ಸಿರಿಯಾ ಅಥವಾ ನಾವು ಕೇಳ್ತೀವಲ್ಲ ಯಾವುದೋ ಅಫ್ಘಾನಿಸ್ತಾನ ಉಗ್ರರ ಒಂದು ದೇಶಗಳು, ಆ ಸ್ಥಿತಿಗೆ ಭಾರತ ಬರ್ತಾ ಇತ್ತು. RSS ಅಂದ್ರೆ ಅದೊಂದು ಕೋಮುವಾದಿ ಸಂಸ್ಥೆ, ಅದು ಬರೀ ಹಿಂದೂಗಳ ಸಂಘಟನೆ, ಬರೀ ಒಂದು ಕೋಮಿನ ಸಂಘಟನೆ ಮಾಡ್ತಾ ಇದೆ. ಹಾಗೆ ಯಾರು ಹೇಳ್ತಾರೋ ಅವರಿಗೆ ಹಿಂದುವಿನ ಅರ್ಥವೇ ಗೊತ್ತಿಲ್ಲ. ಸಂಘದ ಪ್ರೇರಣೆಯಿಂದ ಪ್ರಾರಂಭವಾದಂತ ಭಾರತೀಯ ಜನಸಂಘ, ಅದರ ಇನ್ನೊಂದು ಅವತಾರ ಬಿಜೆಪಿ. ಬಹುಶಃ ಸಂಘ ಇಲ್ಲದೆ ಇದ್ದಿದ್ರೆ ನಾವು ಇನ್ನೂ 1000 ವರ್ಷ ಗುಲಾಮಗಿರಿಯಲ್ಲಿ ಇರಬೇಕಾಗಿತ್ತು. ಹೊಸ ವರ್ಷ ಯುಗಾದಿ ಬರ್ತಾ ಇದೆ. ಯುಗಾದಿ ಹಬ್ಬ ಅಂದ್ರೆ ಹಿಂದೂಗಳಿಗೆಲ್ಲ ಒಂದು ವಿಶೇಷವಾದ ಹಬ್ಬ. ವರ್ಷದ ಮೊದಲನೇ ದಿನ, ಹೊಸ ವರ್ಷ ಪ್ರಾರಂಭದ ದಿನ. ಸಂಘದ ಸ್ವಯಂ ಸೇವಕರಿಗೆ ಮಾತ್ರ ಯುಗಾದಿ ಅಂದ್ರೆ ಒಂದು ಮಹತ್ವದ ದಿನ. ಯಾಕೆಂದ್ರೆ ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂತಹ ಪರಮ ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಹುಟ್ಟಿದಂತಹ ಶುಭ ದಿನ. ಹಾಗಾಗಿ ಸಂಘದಲ್ಲಿ 6 ಉತ್ಸವಗಳ ಪೈಕಿ ಯುಗಾದಿಗೆ ಪ್ರಥಮ ಆದ್ಯತೆ. ಡಾಕ್ಟರ್ ಹೆಡ್ಗೇವಾರ್ ಅವರು ಸಂಘದ ಸಂಸ್ಥಾಪಕರು. ಆ ಹೆಸರನ್ನು ಇವತ್ತು ಅನೇಕರು ಕೇಳಿರ್ಲಿಕ್ಕೆ ಇಲ್ಲ. RSS ಅನ್ನೋದು ಎಲ್ರಿಗೂ ಗೊತ್ತಿದೆ. RSS ಹೆಸರು ಇವತ್ತು ಕೇವಲ ನಮ್ಮ ದೇಶದ ಗಡಿಗಳಲ್ಲಿ ಅಷ್ಟೇ ಅಲ್ಲ, ಗಡಿಗಳನ್ನ ದಾಟಿ ಸಾಗರದಾಚೆಗೆ ಹೋಗಿದೆ. ಜಗತ್ತಿನಾದ್ಯಂತ RSS ಹೆಸರು ಗೊತ್ತಿದೆ. ಕೆಲವು ವರ್ಷಗಳ ಹಿಂದೆ BBC-ಯವರು ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ರು. ಅದೇನು ಅಂದ್ರೆ, ಒಂದು ಕ್ವಿಜ್ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ವಿಚ್ ಈಸ್ ದಿ ಬಿಗ್ಗೆಸ್ಟ್ ವಾಲಂಟರಿ ಆರ್ಗನೈಸೇಷನ್ ಇನ್ ದಿ ವರ್ಲ್ಡ್ ಅಂತ. ಅದಕ್ಕೆ ಬಂದ ಉತ್ತರ ಏನು ಅಂದ್ರೆ, RSS ಇಸ್ ದಿ ಬಿಗ್ಗೆಸ್ಟ್ ಆರ್ಗನೈಸೇಷನ್ ಇನ್ ದಿ ವರ್ಲ್ಡ್ ಅಂತ ಉತ್ತರ ಬಂತು. ಅಂದ್ರೆ ಅಷ್ಟೊಂದು ಮೆಚ್ಚುಗೆ ವ್ಯಕ್ತವಾಗಿತ್ತು. ಇಡೀ ಜಗತ್ತಿನಲ್ಲಿ ಒಂದು ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಇರೋದಾದ್ರೆ ಅದು RSS ಅಂತ ಬಂದಿತ್ತು. RSS ಇಷ್ಟು ದೊಡ್ಡ ಪ್ರಚಾರವನ್ನ ಗಳಿಸಿದ್ದಾದ್ರೂ ಹೇಗೆ? RSSಗೆ ಈಗ 100 ವರ್ಷ. ಡಾಕ್ಟರ್ ಹೆಡ್ಗೇವಾರ್ ಅವರು 1889ರಲ್ಲಿ ಜನಿಸಿ ಏಪ್ರಿಲ್ 1ನೇ ತಾರೀಕು ಅಂದ್ರೆ ಯುಗಾದಿ ದಿವಸ ಜನಿಸಿದ್ರು. ಅವರು ಬದುಕಿದ್ದು ಕೇವಲ 51 ವರ್ಷ. 1940ರಲ್ಲಿ ಅವರು ತೀರ್ಕೊಂಡ್ರು. 51 ವರ್ಷದಲ್ಲಿ ಅವರು 51 ವರ್ಷಗಳ ತಮ್ಮ ಜೀವಿತಾವಧಿಯಲ್ಲಿ ಇಂಥ ಒಂದು ಸಂಘಟನೆಯನ್ನು ಶುರು ಮಾಡಿದ್ರು. ಯಾಕೆ ಮಾಡಿದ್ರು? ಅದರ ಅಗತ್ಯ ಏನಿತ್ತು? ಮತ್ತು ಡಾಕ್ಟರ್ ಜಿ ಅವರ ಮನಸ್ಸಿನ ಆಳದಲ್ಲಿ ಯಾವ ಚಿಂತನೆಗಳಿತ್ತು ಇದನ್ನು ಶುರು ಮಾಡ್ಬೇಕಾದ್ರೆ? ಇದೆಲ್ಲವುದನ್ನು ಇವತ್ತು ನಾವು ವಿಚಾರ ಮಾಡ್ಬೇಕಾಗಿದೆ. ಅನೇಕರು ಪ್ರಶ್ನೆ ಕೇಳ್ತಾರೆ, RSSನ ಅಗತ್ಯ ಏನಿದೆ? ಈ ದೇಶಕ್ಕೆ RSS ಯಾಕೆ ಬೇಕು? ಅಕಸ್ಮಾತ್ RSS ಇಲ್ಲದೆ ಇದ್ರೆ ದೇಶದ ಸ್ಥಿತಿ ಏನಾಗ್ತಾ ಇತ್ತು? ಹೀಗೆಲ್ಲ ಅನೇಕ ರೀತಿಯ ಜಿಜ್ಞಾಸೆಗಳು ಆಗಾಗ ಬರ್ತಾ ಇರುತ್ತೆ. ಸಂಘ ಬೇರೆ ಸಂಸ್ಥೆಗಳ ರೀತಿಯಲ್ಲಿ ಅಲ್ಲ. ಸಂಘದ್ದೇ ಆದ ಒಂದು ವಿಶೇಷತೆ ಇದೆ. ಅದೇನು ಅಂದ್ರೆ, ಇದರ ಹೆಸರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯತೆಯನ್ನ ಪ್ರತಿಪಾದನೆ ಮಾಡುವಂತಹ ಸ್ವಯಂ ಸೇವಕ ಅಂದ್ರೆ ಆತ ಬೆಂಚು ಕುರ್ಚಿ ಎತ್ತೋನು ಅಥವಾ ಜಮಖಾನ ಮಾಡಿಸೋನಲ್ಲ. ರಾಜಕೀಯ ಪಕ್ಷಗಳಲ್ಲಿ ಇದ್ದ ಹಾಗೆ ಸ್ವಯಂ ಸೇವಕ ಆತ ಸ್ವತಃ ದೇಶ ಸೇವೆಗೆ ಸಮರ್ಪಿತವಾದ ವ್ಯಕ್ತಿ. ಅಂತಹ ಒಂದು ಸಂಘಟನೆಯೇ ಸಂಘ ಅಂದ್ರೆ RSS. ಈ ಅರ್ಥದಲ್ಲಿ ಡಾಕ್ಟರ್ ಜಿ ಅವರು ಸಂಘವನ್ನು ಶುರು ಮಾಡಿದ್ರು. ಸಂಘದಲ್ಲಿ ಯಾವುದೇ ಒಂದು ಹುದ್ದೆಗಳಿಗೆ ಅದಕ್ಕೆ ವೇತನ ಕೊಡುವಂತ ಪದ್ಧತಿ ಇಲ್ಲ. ಸಂಘದಲ್ಲಿ ಮುಖ್ಯ ಶಿಕ್ಷಕ, ಕಾರ್ಯವಾಹ ಅಥವಾ ತಾಲೂಕು ಕಾರ್ಯವಾಹ, ಜಿಲ್ಲಾ ಕಾರ್ಯವಾಹ, ಈಗ ಅನೇಕ ಬೇರೆ ಬೇರೆ ಜವಾಬ್ದಾರಿಗಳಿದೆ. ಅದು ಹುದ್ದೆ ಅಲ್ಲ, ಜವಾಬ್ದಾರಿ. ಆದ್ರೆ ಅದಕ್ಕೆ ಯಾರೂ ಕೂಡ ಸಂಬಳವನ್ನು ತೆಗೆದುಕೊಳ್ಳೋದಿಲ್ಲ, ವೇತನ ಇಲ್ಲ. ಸಂಘದ ವಿಶೇಷ ಅಂದ್ರೆ ನಾವೇ ದುಡ್ಡನ್ನು ಹಾಕ್ಬೇಕು, ನಾವೇ ಹೋಗ್ಬೇಕು. ಸಂಘದ ಒಂದು ಶಿಬಿರ ಆದ್ರೆ ನಾವೇ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಗಣವೇಶವನ್ನ ಅಂದ್ರೆ ಯೂನಿಫಾರ್ಮ್ ಅನ್ನ ನಾವೇ ಹೊರಿಸ್ಕೊಂಡು ಹೋಗ್ಬೇಕು. ಶಿಬಿರ ಶುಲ್ಕವನ್ನು ಕೊಡ್ಬೇಕು. ಅಲ್ಲಿ ಏನೇನು ಶಿಕ್ಷಣ ಕೊಡ್ತಾರೆ, ಶಾರೀರಿಕ ಬೌದ್ಧಿಕ, ಅದೆಲ್ಲವುದನ್ನು ಪಡ್ಕೊಂಡು ಬರಬೇಕು. ಆ ಶಿಕ್ಷಣ ಮಾತ್ರ ಉಚಿತ, ಉಳಿದಿದ್ದೆಲ್ಲವುದೂ ಕೂಡ ನಾವೇ ಮಾಡ್ಕೋಬೇಕು. ಸ್ವಯಂ ಸೇವಕ ಅಂದ್ರೆ ಆ ಅರ್ಥದಲ್ಲಿ ಸ್ವಯಂ ಸೇವಕ. ಹಾಗಾಗಿ ರಾಷ್ಟ್ರ ನಿರ್ಮಾಣ ಆಗ್ಬೇಕಾದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದು ನನ್ನ ದೇಶ, ನನ್ನ ಸಮಾಜ ಅನ್ನುವಂಥ ಜವಾಬ್ದಾರಿ ಇರಬೇಕು. ಅಂತಹ ಜವಾಬ್ದಾರಿ ಬಂದಾಗಲೇ ರಾಷ್ಟ್ರ ನಿರ್ಮಾಣ ಸಾಧ್ಯ ಅಂತ ಹೇಳಿ ಡಾಕ್ಟರ್ ಜಿ ಅವರು
ವ್ಯಕ್ತಿ ನಿರ್ಮಾಣಕ್ಕೆ ಗಮನ ಕೊಟ್ಟರು. ಸಂಘದ ಮುಖ್ಯ ಉದ್ದೇಶ ಏನಂದ್ರೆ ವ್ಯಕ್ತಿ ನಿರ್ಮಾಣ. ಒಳ್ಳೊಳ್ಳೆ ವ್ಯಕ್ತಿಗಳು, ಉತ್ತಮವಾದ ವ್ಯಕ್ತಿಗಳು ನಿರ್ಮಾಣ ಆಗ್ತಾ ಹೋದ್ರೆ ಆಗ ಇಡೀ ಸಮಾಜ ಬಲಿಷ್ಠವಾಗೋದಕ್ಕೆ ಸಾಧ್ಯತೆ ಇದೆ. ಇಡೀ ಸಮಾಜ ಬಲಿಷ್ಠವಾದಾಗ ದೇಶ ಸುಸ್ಥಿರವಾಗಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ. ಇದು ಡಾಕ್ಟರ್ ಜಿ ಅವರ ಮನದ ಆಳದಲ್ಲಿದ್ದಂತ ಒಂದು ಚಿಂತನೆ. ಹಾಗಾಗಿ ಇವತ್ತು RSS 100 ವರ್ಷಗಳನ್ನ ಕ್ರಮಿಸಿ ಅದು ಶತಮಾನೋತ್ಸವದ ಕಡೆಗೆ ದಾಪುಗಾಲಾಡ್ತಾ ಇದೆ. ಅದು ಶತಮಾನೋತ್ಸವದ ಕಡೆಗೆ ದಾಪುಗಾಲಿಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಇಡೀ ಜಗತ್ತು ಇವತ್ತು ಹೇಳ್ತಾ ಇದೆ. ನಮ್ಮ ದೇಶದ ಆರ್ಥಿಕತೆ ಬಹಳ ಹಳ್ಳ ಹಿಡಿದೋಗಿತ್ತು ಕಳೆದ 10 ವರ್ಷಗಳ ಹಿಂದೆ. ನಾವು ಎಲ್ಲೋ ಇದ್ವಿ. ಆದರೆ ಇವತ್ತು ಅಮೆರಿಕ, ಚೀನಾದಂತ ಬಲಿಷ್ಠ ರಾಷ್ಟ್ರಗಳನ್ನ ಹಿಂದಿಕ್ಕಿ ಭಾರತ ಆರ್ಥಿಕತೆಯಲ್ಲಿ ಮುನ್ನುಗ್ಗಿದೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೂಡ ಬಂದಿದೆ. ಚೀನಾ ಅಮೆರಿಕ ದೇಶ ಹಿಂದಿಕ್ಕಿದ ಭಾರತ, ಮೋದಿ ಅವಧಿಯಲ್ಲಿನ ಸಾಧನೆ ಬಗ್ಗೆ IMF ಮೆಚ್ಚುಗೆ. IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಇದೇ ಹೇಳಿದೆ. ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಕಳೆದ 10 ವರ್ಷದಲ್ಲಿ ಭಾರತ ವಿಶ್ವದಲ್ಲೇ ಅತಿ ವೇಗದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿದೆ. 2015 ಬಳಿಕ ಭಾರತದ GDP ದ್ವಿಗುಣಗೊಂಡಿದೆ. 179 ಲಕ್ಷ ಕೋಟಿ ಆರ್ಥಿಕತೆ 365 ಲಕ್ಷ ಕೋಟಿಗೆ ಏರಿದೆ. 179 ಇದ್ದಿದ್ದು 365 ಕೋಟಿಗೆ ಏರಿದೆ. ಭಾರತದ ಸಾಲದ ಪ್ರಮಾಣ ಹೆಚ್ಚಿದ್ರೂ GDP ಜೊತೆಗೆ ವಿತ್ತೀಯ ಗುರಿ ಈಡೇರಿಸುವ ಭರವಸೆ ಇದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಮಾತು ಹೇಳಿದ್ದಾರೆ, 105% ಅಷ್ಟು GDP ಏರಿಕೆ ಮೂಲಕ ಚೀನಾ, ಅಮೆರಿಕ, ಜರ್ಮನಿ, ಫ್ರಾನ್ಸ್, ಬ್ರಿಟನ್ ದೇಶ ಇದೆಲ್ಲವುದನ್ನು ಭಾರತ ಹಿಂದಿಕ್ಕಿದೆ. ಇದಷ್ಟೇ ಅಲ್ಲ, ಇನ್ನೂ ಅನೇಕ ಸುದ್ದಿಗಳು ಈಗ ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ನೆಗೆಟಿವ್ ಸುದ್ದಿಗಳು ಜಾಸ್ತಿ ಇರುತ್ತೆ, ಆದ್ರೆ ಇವತ್ತು ಪಾಸಿಟಿವ್ ಸುದ್ದಿಗಳು. ಇವತ್ತೊಂದು ಸುದ್ದಿ ಬಂದಿದೆ, 284 ಶತಕೋಟ್ಯಾಧಿಪತಿಗಳು, ಅದ್ರ ಪೈಕಿ ಭಾರತೀಯರು ವಿಶ್ವದಲ್ಲಿ ನಂಬರ್ 3 ಅಂದ್ರೆ ಅತ್ಯಂತ ಹೆಚ್ಚು ಶ್ರೀಮಂತರಿರುವಂತಹ ದೇಶದಲ್ಲಿ ನಾವು 3ನೇ ಸ್ಥಾನಕ್ಕೆ ತಲುಪಿದ್ದೀವಿ. ಹಾಗೇನೆ ಇನ್ನೊಂದು ಸುದ್ದಿ ಏನಂದ್ರೆ ಭಾರತದಲ್ಲಿ ಶಿಶು ಮರಣ ದರ ಅದರ ಇಳಿಕೆ ಕೂಡ ಆಗಿದೆ, ಅದರಲ್ಲೂ ಪ್ರಗತಿಯಾಗಿದೆ ಅಂತೇಳಿ ವಿಶ್ವಸಂಸ್ಥೆ ಅದು ಶಹಬಾಸ್ ಗಿರಿಯನ್ನು ಕೊಟ್ಟಿದೆ. ವಿಶ್ವಸಂಸ್ಥೆ ಬೇರೆ ಯಾರು ಅಲ್ಲ. ಈಗ ಅನೇಕ ಸುದ್ದಿಗಳು ಈಗ ಬರ್ತಾ ಇದೆ. ಇನ್ನೊಂದೇನಂದ್ರೆ ಭಾರತವನ್ನ ಪ್ರತ್ಯೇಕಿಸ್ಬೇಕು, ಭಾರತವನ್ನ ಇನ್ನಷ್ಟು ಒಡೆದು ಛಿದ್ರ ಮಾಡಬೇಕು ಅಂತ ಏನು ಪ್ರತ್ಯೇಕತಾವಾದಿಗಳಿದ್ರು, ಆ ಪ್ರತ್ಯೇಕತಾವಾದಿಗಳ ಮನಸ್ಸಿನಲ್ಲಿ ಕೂಡ ಇವತ್ತು ಭಾರತದಲ್ಲಿ ಇಂಥದೆಲ್ಲ ಮಾಡಬಾರದು ಅನ್ನುವಂತ ಒಂದು ಚಿಂತನೆ ನಡೆದಿದೆ ಅಂತ ಹೇಳಿ ಅಮಿತ್ ಶಾ ಗೃಹ ಸಚಿವರು ಇವತ್ತು ಹೇಳಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಒಂದು ಧನಾತ್ಮಕ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದಕ್ಕೆ ಏನ್ ಕಾರಣ? ಇದಕ್ಕೆ ಕಾರಣ ಅಂದ್ರೆ ಇದರ ಹಿಂದೆ ಇರೋದು ಯಾವುದೋ BJP ಅನ್ನುವಂತ ರಾಜಕೀಯ ಪಕ್ಷ ಅಲ್ಲ, ಆದ್ರೆ ಆ BJPಯಲ್ಲಿ ಇರುವಂತಹ ಸಂಘದ ಸ್ವಯಂ ಸೇವಕರು ಮಾಡಿದಂತ ಒಂದು ಶ್ರಮ, ಒಂದು ಸಾಧನೆ. BJP ಅದು ಅದರಲ್ಲಿ ಅನೇಕ ಬೇರೆ ಬೇರೆ ವ್ಯಕ್ತಿಗಳು ಇರ್ಬೋದು, ಆದ್ರೆ ಸಂಘದ ಪ್ರೇರಣೆಯಿಂದ ಪ್ರಾರಂಭವಾದಂತ ಭಾರತೀಯ ಜನಸಂಘ ಅದರ ಇನ್ನೊಂದು ಅವತಾರ BJP. ಆ BJPಲಿ ಅನೇಕ ಸ್ವಯಂ ಸೇವಕರಿದ್ದಾರೆ. ಇವತ್ತಂತೂ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಮತ್ತು ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಬೇರೆ ಬೇರೆ ಸಚಿವರು ಇವರೆಲ್ಲರೂ ಸಂಘದ ಸ್ವಯಂ ಸೇವಕರಾಗಿದ್ದಾರೆ. ಸಂಘ ಏನು ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸಂಘ ಸ್ಥಾಪನೆ ಮಾಡಿದಂತ ಡಾಕ್ಟರ್ ಹೆಡ್ಗೇವಾರ್ ಅವರು ಮುಂದೆ ಇದೊಂದು ರಾಜಕೀಯ ಪಕ್ಷ ಆಗ್ಬೇಕು ಅಂತ ಯಾವತ್ತೂ ಬಯಸಿರ್ಲಿಲ್ಲ. ಅವರ ಮನಸ್ಸಿನಲ್ಲಿ ಇದ್ದಿದ್ದು ಈ ದೇಶ ಸುಜಲಾಂ ಸುಫಲಾಂ ಆಗ್ಬೇಕು, ಇದೊಂದು ಸಮೃದ್ಧ ದೇಶ ಆಗ್ಬೇಕು, ಇಲ್ಲಿ ಪ್ರಾಚೀನ ಸಂಸ್ಕೃತಿ, ಪರಂಪರೆ ಅದೆಲ್ಲ ಮತ್ತೊಮ್ಮೆ ಮೇಲೆತ್ತಿ ಬಾನಿ ನಗಲ ನಮ್ಮ ದೇಶದ ಧ್ವಜ, ನಮ್ಮ ದೇಶದ ಒಂದು ಕೀರ್ತಿ ಪತಾಕೆ ಹಾರಾಡ್ಬೇಕು. ಇದು ಅವರ ಕನಸು. ಹಿಂದೂ ಸಮಾಜ ಬಲಿಷ್ಠ ಆಗಿರ್ಬೇಕು, ಈ ಸಮಾಜದತ್ತ ಯಾರೂ ಕೂಡ ಕೆಟ್ಟ ಕಣ್ಣನ್ನು ಹಾಕಬಾರ್ದು. ಇವತ್ತು ನಾವು ನೋಡಿದಾಗ ಇದು ನಿಜ ಆಗ್ತಾ ಬಂದಿದೆ. ಡಾಕ್ಟರ್ ಜಿ ಅವರ ಕನಸು ಒಂದು ರೀತಿಯಲ್ಲಿ ನನಸಾಗ್ತಾ ಇದೆ. ಇದಕ್ಕೆ ನಿಜಕ್ಕೂ ಸಂತೋಷ ಪಡ್ಬೇಕು. ಆದ್ರೆ ಅನೇಕರು ಹೇಳೋದೇನಂದ್ರೆ RSS ಅಂದ್ರೆ ಅದೊಂದು ಕೋಮುವಾದಿ ಸಂಸ್ಥೆ, ಅದು ಬರೀ ಹಿಂದೂಗಳ ಸಂಘಟನೆ, ಬರೀ ಒಂದು ಕೋಮಿನ ಸಂಘಟನೆ ಮಾಡ್ತಾ ಇದೆ. ಹಾಗೆ ಯಾರು ಹೇಳ್ತಾರೋ ಅವರಿಗೆ ಹಿಂದುವಿನ ಅರ್ಥವೇ ಗೊತ್ತಿಲ್ಲ. ಹಿಂದೂ ಅಂದ್ರೆ ಯಾವುದೇ ಕೋಮ್ ಅಲ್ಲ, ಯಾವುದೇ ಮತ ಅಲ್ಲ, ಯಾವುದೇ ಪಂಥ ಅಲ್ಲ, ಯಾವುದೇ ರಿಲಿಜನ್ ಅಂತ ಏನ್ ಹೇಳ್ತೀವಿ ಅದಲ್ಲ. ಹಿಂದೂ ಅಂದ್ರೆ ಅದೊಂದು ಜೀವನ ವಿಧಾನ. ಭಾರತದಲ್ಲಿ ಹೇಗೆ ಜೀವಿಸಬೇಕು, ಇಲ್ಲಿ ನಾವು ಪ್ರಕೃತಿಯೊಂದಿಗೆ ಬೆರೆತು ಎಲ್ಲರ ಜೊತೆಗೆ ಸಹಬಾಳ್ವೆಯನ್ನ ಹೇಗೆ ನಡೆಸಬೇಕು ಅಂತ ಕಲಿಸೋದೆ ಈ ಹಿಂದೂ ವಿಧಾನ. ಹಿಂದುತ್ವ ಅಂದ್ರೆ ಅದೇನೆ, ಇನ್ಯಾವುದೂ ಅಲ್ಲ. ಹಿಂದುತ್ವ ಅಂದ್ರೆ ಯಾವುದೋ ಒಂದು ಇಸಮ್ ಅಲ್ಲ.
ಹಿಂದೂಯಿಸಂ ಅಂತ ಹೇಳ್ಬೋದು ಇಂಗ್ಲಿಷ್ ನಲ್ಲಿ, ಆದ್ರೆ ಇದೊಂದು ಇಸಮ್ ಅಲ್ಲ, ಇದು ಅದೊಂದು ಜೀವನ ವಿಧಾನ. ವಿವೇಕಾನಂದರು ಹೇಳಿದಾಗೆ ವೇ ಆಫ್ ಲೈಫ್, ಅದನ್ನ ಕಲಿಸ್ಕೊಡೋದಕ್ಕೆ ಸಂಘ ಹೊರಟಿದೆ. ಒಂದ್ ರೀತಿಯಲ್ಲಿ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಸಂಘ ಅಂದ್ರೆ ಒಂದು ದೊಡ್ಡ ವಿದ್ಯುತ್ತನ್ನು ಉತ್ಪಾದಿಸುವಂತ ಕೇಂದ್ರ, ವಿದ್ಯುತ್ ಕಾರ್ಯಾಗಾರ ಅಂತ ಹೇಳ್ಬೋದು ನೀವು ಬೇಕಾದ್ರೆ. ಎಲ್ಲ ವಿದ್ಯುತ್ ಸಂಗ್ರಹ ಆಗಿರುವಂತ ಒಂದು ಕೇಂದ್ರ. ಆ ವಿದ್ಯುತ್ತು ಬೇರೆ ಬೇರೆ ಕಡೆ ಪ್ರವಹಿಸ್ಬೇಕು, ಯಾಕೆಂದ್ರೆ ಲೈಟ್ ಉರಿಬೇಕು, ಫ್ಯಾನ್ ತಿರುಗ್ಬೇಕು, ಇನ್ಯಾವುದೋ ರೈತನ ಪಂಪ್ ಸೆಟ್ ಅದು ಚಾಲು ಆಗ್ಬೇಕು, ಇದೆಲ್ಲದಕ್ಕೂ ವಿದ್ಯುತ್ ಬೇಕು. ಹಾಗೆ ಇವತ್ತು ಸಂಘ ಒಂದು ದೇಶಭಕ್ತಿಯ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದೆ. ಸಮಾಜಕ್ಕಾಗಿ ನಾವು ಬದುಕಬೇಕು ಅನ್ನುವಂತ ಚಿಂತನೆಯನ್ನು ಉತ್ಪಾದನೆ ಮಾಡ್ತಾ ಇದೆ. ಆ ಚಿಂತನೆಯನ್ನು ಎಲ್ಲ ಕಡೆಗೆ ಕಳಿಸ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ದೇಶದ ಧಾರ್ಮಿಕ, ಕಾರ್ಮಿಕ, ವಿದ್ಯಾರ್ಥಿ, ರೈತ ಅಥವಾ ವನವಾಸಿ ಜನ, ಹೀಗೆ ಯಾವುದೇ ಕ್ಷೇತ್ರದಲ್ಲಿ ನೋಡಿದ್ರು ಸಂಘ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಸಂಘ ಏನನ್ನು ಮಾಡ್ತಾ ಇಲ್ಲ, ಸಂಘ ಎಲ್ಲ ವ್ಯಕ್ತಿಗಳನ್ನ ತಯಾರು ಮಾಡ್ತಾ ಇದೆ. ವ್ಯಕ್ತಿ ನಿರ್ಮಾಣ ಅದರ ಕೆಲಸ. ಅಂತ ವ್ಯಕ್ತಿಗಳನ್ನ ಬೇರೆ ಬೇರೆ ಕ್ಷೇತ್ರಕ್ಕೆ ಕಳಿಸ್ತಾರೆ. ಇವತ್ತು ಕಾರ್ಮಿಕ ಕ್ಷೇತ್ರದಲ್ಲೂ ಕೂಡ ದೇಶ ಪ್ರೇಮ ಮೂಡುವಂತ ಭಾರತೀಯ ಮಜ್ದೂರ್ ಸಂಘ ಇದೆ. ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದೆ. ವನವಾಸಿ ಜನ, ನಮ್ಮ ದೇಶದ್ದೇ ಅವಿಭಾಜ್ಯ ಅಂಗ ಆಗಿರುವಂತ ಎಲ್ಲೋ ಕಾಡಿನಲ್ಲಿ ವಾಸ ಮಾಡುವಂತ ಜನರು, ಅವರಿಗೆ ವನವಾಸಿ ಕಲ್ಯಾಣ ಆಶ್ರಮ ಅನ್ನುವಂತ ಒಂದು ಸಂಸ್ಥೆ, ಅದರ ಮೂಲಕ ಅವರನ್ನೆಲ್ಲ ಜಾಗೃತಗೊಳಿಸಿ ಅವರಿಗೆ ಶಿಕ್ಷಣ ನೀಡಿ ಅವರನ್ನ ಮುಖ್ಯ ಪ್ರವಾಹದಲ್ಲಿ ಒಂದು ಮಾಡುವಂತ ಒಂದು ಅದ್ಭುತವಾದ ಕೆಲಸ ವನವಾಸಿ ಕಲ್ಯಾಣ ಆಶ್ರಮ ಮಾಡ್ತಾ ಇದೆ. ಹೀಗೆ ನೂರಾರು ಸಂಸ್ಥೆಗಳು ನಮ್ಮ ಈ ಒಂದು ಸಂಘದ ಕೆಲಸವನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ಇದಕ್ಕೆ ಕಾರಣ ಸಂಘ. ಸಂಘ ಇಲ್ಲದೆ ಇದ್ದಿದ್ರೆ ಇದ್ಯಾವುದೂ ಮಾಡಕ್ಕಾಗ್ತಾ ಇರಲಿಲ್ಲ. 1000 ವರ್ಷದ ಗುಲಾಮಗಿರಿ ಅಂತ ನಾನಾಗ ಹೇಳಿದೆ. ಬಹುಶಃ ಸಂಘ ಇಲ್ಲದೆ ಇದ್ದಿದ್ರೆ ನಾವು ಇನ್ನೂ 1000 ವರ್ಷ ಗುಲಾಮಗಿರಿಯಲ್ಲಿ ಇರ್ಬೇಕಾಗಿತ್ತು. ಶಿವಾಜಿ ಮಹಾರಾಜರು ಯಾವಾಗ ನಮ್ಮ ದೇಶದ ಒಂದು ಅಧಪತನ ಶುರುವಾದಾಗ ಅವರು ಜನ್ಮ ತಾಳಿದ್ರು, ಅವರು ಜನ್ಮ ತಾಳದೇ ಇದ್ದಿದ್ರೆ ಬಹುಶಃ ಹಿಂದೂ ಅನ್ನುವಂತ ಪದವನ್ನೇ ನಾವು ಇವತ್ತು ಕೇಳ್ತಾ ಇರ್ಲಿಲ್ಲ. ಆದ್ರೆ ಶಿವಾಜಿ ಮಹಾರಾಜರು ಹುಟ್ಟಿದ್ರಿಂದ, ಅವರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ರಿಂದ ಇವತ್ತು ಹಿಂದೂಸ್ತಾನ ಅನ್ನೋದು ಎಲ್ಲ ಕಡೆ ಮನೆ ಮಾತಾಗಿದೆ. ಹಿಂದೂಸ್ತಾನ ಅನ್ನುವ ಹೆಸರು ಕೇಳಿ ಬರ್ತಾ ಇದೆ. ಭೂಷಣ ಕವಿ ಅಂತ ಒಬ್ಬ ಕವಿ ಶಿವಾಜಿ ಕಾಲದಲ್ಲಿ ಇದ್ರು. ಅವರು ಒಂದ್ ಮಾತು ಹೇಳಿದ್ರು, ಏನು ಅಂದ್ರೆ ಶಿವಾಜಿ ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಅಂತ. ಶಿವಾಜಿ ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ಅವರು ಬಹಳ ಕಾವ್ಯಮಯವಾಗಿ ಬರೆದಿದ್ದಾರೆ. ಅವ್ರು ಬರೆದಿದ್ದಾರೆ, ಕಾಶಿ ಜಿ ಕಿ ಕಲಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಅಗರ್ ಶಿವಾಜಿ ನಾ ಹೋತಾ ತೋ ಸಬ್ಕೋ ಸುನ್ನತ್ ಹೋಗ್ತಿದ್ದಿ. ಕಾಶಿಯ ಕಲೆ ನಾಶ ಆಗ್ತಾ ಇತ್ತು, ಮಥುರಾ ಮಸೀದಿ ಆಗ್ತಾ ಇತ್ತು. ಅಕಸ್ಮಾತ್ ಶಿವಾಜಿ ಜನ್ಮ ತಾಳದೇ ಇದ್ದಿದ್ರೆ ಈ ದೇಶದಲ್ಲಿ ಎಲ್ಲರ ಸುನ್ನತ್ ಆಗ್ತಾ ಇತ್ತು. ಅಂದ್ರೆ ಎಲ್ಲರೂ ಮುಸಲ್ಮಾನರಾಗ್ಬಿಡ್ತಾ ಇದ್ರು, ಹಿಂದೂ ಸಂತತಿಯೇ ಇರ್ತಾ ಇರ್ಲಿಲ್ಲ ಅಂತ. ಈ ಮಾತನ್ನ ಅವರು ಭೂಷಣ ಕವಿ ಹೇಳಿದ್ರು. ಹಾಗೇನೆ ಇವತ್ತು ಅಕಸ್ಮಾತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಇಲ್ಲದೇ ಇದ್ದಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನೋ ಆಗ್ತಾ ಇತ್ತು. ಯಾವುದೋ ಸಿರಿಯಾ ಅಥವಾ ನಾವು ಕೇಳ್ತೀವಲ್ಲ ಯಾವುದೋ ಅಫ್ಘಾನಿಸ್ತಾನ, ಆ ಉಗ್ರರ ಒಂದು ದೇಶಗಳು, ಆ ಸ್ಥಿತಿಗೆ ಭಾರತ ಬರ್ತಾ ಇತ್ತು. ಬಹುಶಃ ಭಾರತ ಅನ್ನುವಂತ ಹೆಸರೇ ಇರ್ತಾ ಇರ್ಲಿಲ್ಲ. ಹಿಂದೂಸ್ತಾನ ಅಥವಾ ಹಿಂದೂಗಳು ಅನ್ನುವಂತ ಸಂತತಿ ಇವತ್ತು ನಾಶ ಆಗ್ತಾ ಇತ್ತು. ಹೀಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಹುಟ್ಟದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿದಾಗ ಒಂದು ರೀತಿ ಆತಂಕ, ಗಾಬರಿ ಆಗುತ್ತೆ. ಸುದೈವವಶಾತ್ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅನ್ನುವಂತ ಒಬ್ಬ ಮಹಾಪುರುಷ ಆತ ಜನಿಸಿದ್ರಿಂದ ಇವತ್ತು ಭಾರತ ಭಾರತವಾಗಿ ಉಳಿಯೋದಕ್ಕೆ ಸಾಧ್ಯವಾಗಿದೆ.